ವೆಲ್ಕಮ್ ಯು ಆಲ್ ಡಿಯರ್ SSLC ಸ್ಟೂಡೆಂಟ್ಸ್. ಇಂದಿನ ಈ ವಿಡಿಯೋದಲ್ಲಿ ಮಾಡೆಲ್ ಪೇಪರ್ 1 ಕೀ ಆನ್ಸರ್ 2026 ಇದನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಕ್ವೆಶ್ಚನ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೇನೆ, ಈ ಹೆಡಿಂಗ್ ಅನ್ನ ಓದ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಫಸ್ಟ್ ಕ್ವೆಶ್ಚನ್ ಟ್ಯಾಗ್ ಕೀವರ್ಡ್ ಅನ್ನ ನೋಡಿ ಡೈರೆಕ್ಟ್ ಆನ್ಸರ್ಗೆ ಬನ್ನಿ. The smartphones create a lot of health problems. Smartphones create present tense ಅಲ್ಲಿ ಇದೆ, ಹಾಗಾಗಿ do ಬರಬೇಕು. do ಇದೆ. ನೆಗೆಟಿವ್ ವರ್ಡ್ ಇಲ್ಲ, ಹಾಗಾಗಿ ನಾಟ್ ಬರಬೇಕು. ಸ್ಮಾರ್ಟ್ ಫೋನ್ಸ್ ಪ್ಲೂರಲ್ ಇರೋದ್ರಿಂದ ದೇ ಬರಬೇಕು. ಕರೆಕ್ಟ್ ಆನ್ಸರ್ ಡೋಂಟ್ ದೇ. ಸೆಕೆಂಡ್ ಕ್ವೆಶ್ಚನ್ ಲ್ಯಾಂಗ್ವೇಜ್ ಫಂಕ್ಷನ್. Roma, yes, you are right. They fear of getting involved. Correct answer, expressing agreement. ಒಪ್ಪಿಗೆಯನ್ನ ಸೂಚಿಸೋದು. Third question, if clause. If you had been a little careful. ಡೈರೆಕ್ಟ್ ಆಗಿ ನೀವು ಇದನ್ನ ಓದಬಹುದು, ಇಷ್ಟು ಕಾನ್ವರ್ಸೇಷನ್ ಓದೋ ಅವಶ್ಯಕತೆ ಇಲ್ಲ. If you had been a little careful, ಸ್ವಲ್ಪ ಕೇರ್ಫುಲ್ ಆಗಿ ಇದ್ದಿದ್ರೆ, it dash happened. ಇದು ಆಗ್ತಿತ್ತು, ಇದು ಆಗ್ತಿರ್ಲಿಲ್ಲ. ಯಾವ್ದು ಉತ್ತರ? wouldn't have happened. ಫೋರ್ತ್ ಕ್ವೆಶ್ಚನ್ ಇನ್ಫಿನಿಟಿವ್. ಡೈರೆಕ್ಟ್ ಆಪ್ಷನ್ ನೋಡಿದ್ರೆ ಸಾಕು, ಟು ಪ್ಲಸ್ ವರ್ಬ್ ಇರ್ಬೇಕಾಗತ್ತೆ. ಟು ರೆಫರ್. ನೆಕ್ಸ್ಟ್ ಕ್ವೆಶ್ಚನ್, ಫಿಫ್ತ್ ಕ್ವೆಶ್ಚನ್, ವಿಚ್ ವರ್ಡ್ ಹ್ಯಾಸ್ ಟೂ ಸಿಲಬಲ್. ನೀವು ಈ ಕೀವರ್ಡ್ ಅನ್ನ ನೋಡ್ಬೇಕು ಮಕ್ಕಳ, ಗಮನಿಸ್ಬೇಕು. ಒಂದೊಂದ್ಸಲ 1 ಸಿಲಬಲ್ ಕೇಳ್ತಾರೆ ಅಥವಾ 2 ಸಿಲಬಲ್. ಯಾರು 2 ಸಿಲಬಲ್ ಯಾವುದು? ರಿಟರ್ನಿಂಗ್ 3 ಇದೆ. ಸೇ ಫಾರ್ 2 ಇದೆ. ಡೆಸ್ ರೇಲಿ 4 ಇದೆ. ಸ್ಪೀಕ್ 1 ಇದೆ. ಇದಕ್ಕೆ ಏನು ನೀವು ಕ್ಲಾಪ್ಸ್ ಮೂಲಕನೂ ಇದನ್ನ ಹೇಳ್ಬಹುದು, ಅಥವಾ ವೊವೆಲ್ ಸೌಂಡ್ಸ್ ಅದ್ರ ಮೂಲಕನೂ ಒಂದೊಂದು ಸಿಲಬಲ್ ಅಲ್ಲೂ ಒಂದು ವೊವೆಲ್ ಸೌಂಡ್ ಬರುತ್ತೆ. ಉದಾಹರಣೆಗೆ ರಿ, ಟ, ಆರ್ ಸೈಲೆಂಟ್, ಟ, ನಿಂಗ್ 3 ಈ ತರ ಬರುತ್ತೆ. ಇಲ್ಲಿ ಸೇ ಬರ್. ಸೊ ನೋಡಿ, ಇಲ್ಲಿ 1 ಸಿಲಬಲ್ ಅಲ್ಲೂ ಎ ಇದೆ, ಇಲ್ಲಿ ಇ ಇದೆ. ವೊವೆಲ್ ಸೌಂಡ್ ಇರಬೇಕು ಪ್ರತಿ ಸಿಲಬಲ್ ಅಲ್ಲಿ. ಸಿಕ್ಸ್ತ್ ಕ್ವೆಶ್ಚನ್ ಆರ್ಟಿಕಲ್. ದೇವ್ ಇಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ನಮ್ಮ ಮಕ್ಕಳು ಈ ಇದೆ, ಇದು ವೊವೆಲ್ ಅಂತ ಅಂದ್ಬಿಟ್ಟು ಇಲ್ಲಿ ಏನ್ ಬರೀತಾರೆ? ಆ್ಯಂಡ್ ಬರೀತಾರೆ. ತಪ್ಪು. ಯುರೋಪಿಯನ್. ನಾನು ಇದಕ್ಕೆ ಸಪರೇಟ್ ವಿಡಿಯೋ, ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಪ್ರತಿ ಗ್ರಾಮರ್ ಪಾಯಿಂಟ್ ಸಪರೇಟ್ ವಿಡಿಯೋವನ್ನ ಮಾಡಿ ಹಾಕಿದೀನಿ. ಅದ್ರಲ್ಲೂ ಪ್ರೀವಿಯಸ್ ಕ್ವೆಶನ್ಸ್ ಇಂದ 2020 ಹಿಡಿದು 2026 ಫಾರ್ ಮಾಡೆಲ್ ಪೇಪರ್ಸ್ ಪ್ಲಸ್ 3 ಪ್ರಿಪರೇಟರಿ ಪೇಪರ್ಸ್, ಒಟ್ಟು ಅಷ್ಟನ್ನು ಸೇರಿಸಿ ಮೋರ್ ದ್ಯಾನ್ 20 ಎಕ್ಸಾಂಪಲ್ಸ್ ಆಗುತ್ತೆ. ಅಷ್ಟಕ್ಕೆ ನಾನು ಸಾಲ್ವ್ ಮಾಡಿದ್ದೀನಿ. ಪ್ರತಿ ಟಾಪಿಕ್ ಮೇಲೂ ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ನನ್ನ ಚಾನಲ್, ನೀವೇನಾದ್ರೂ ಹೊಸಬರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GLV ಕ್ಲಾಸಸ್ ಅನ್ನುವಂತಹ ಈ ಕ್ಲಾಸಸ್ ಇಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ, ಇತ್ತೀಚೆಗೆ ವಿಡಿಯೋಸ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಮೇಲೂ ಕೂಡ ಸಪರೇಟ್ ವಿಡಿಯೋಸ್ ಇದೆ. ಅಂಡ್ ಎಕ್ಸ್ಟ್ರಾಕ್ಟ್ಸ್ ಮೇಲೂ ಕೂಡ. ಎಕ್ಸ್ಟ್ರಾಕ್ಟ್ಸ್ ಏನ್ ಈ ವರ್ಷ ಇಂಪಾರ್ಟೆಂಟ್ ಇದೆ, ದಟ್ ಈಸ್ ದೇರ್ ಇಸ್ ಅ ಗರ್ಲ್ ಬೈ ಟ್ರ್ಯಾಕ್. ಎಕ್ಸ್ಟ್ರಾಕ್ಟ್ಸ್, ದೇರ್ ಇಸ್ ಅ ಗರ್ಲ್ ಬೈ ಟ್ರ್ಯಾಕ್, ಡಿಸ್ಕವರಿ ಅಂಡ್ ಕಲರ್ಸ್ ಆಫ್ ಸೈಲೆನ್ಸ್, ಈ 3 ಪಾಠದ ಎಕ್ಸ್ಟ್ರಾಕ್ಟ್ಸ್ ಅನ್ನು ಕೂಡ ಸಪರೇಟ್ ವಿಡಿಯೋವನ್ನ ಮಾಡಿದ್ದೀನಿ. ಅಂಡ್ ಪೋಯಮ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನೋದನ್ನ ದಯವಿಟ್ಟು ಹೋಗಿ ನೀವು ಆ ವಿಡಿಯೋಸ್ ಅನ್ನ ನೋಡಿ. Seventh question, that is tense form of the verb. Satish dash when his father observed him. First tense ಅನ್ನ ನೋಡ್ಕೊಳ್ಳಿ. observed past tense ಅಲ್ಲಿ ಇದೆ, V2 ಫಾರ್ಮ್ ಅಲ್ಲಿ ಇದೆ. ಸೊ past tense ಅಲ್ಲಿ ಇದ್ರೆ ಬಿ ವರ್ಬ್ ಯಾವ್ದು ಬರಬೇಕು? ವಾಸ್ ಅಥವಾ ವೇರ್ ಬರಬೇಕು. ಓಕೆ. ಡ್ರಾ ಇರೋದೇನಾಗುತ್ತೆ? ಡ್ರಾಯಿಂಗ್ ಆಗುತ್ತೆ. ವಾಸ್ ಡ್ರಾಯಿಂಗ್. ಇವಾಗ ಸತೀಶ್ ಸಿಂಗ್ಯುಲರ್ ಇರೋದ್ರಿಂದ ಯಾವ್ದು ಬರಬೇಕು ನಾವಿಲ್ಲಿ? ವಾಸ್ drawing is the right answer. Was drawing. 8th question, change into positive degree. ನೋಡಿ, ಈ ಸಲ ಪಾಸಿಟಿವ್ ಗಾದ್ರೂ ಕೇಳ್ಬೋದು, ಸೊ ಯಾವ ಡಿಗ್ರಿಗಾದ್ರೂ ಕೇಳ್ಬೋದು. ಹಿಂದೆ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಮಾತ್ರ ಕೇಳ್ತಿದ್ರು. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಲ್ಲಿ ಅಡ್ಜೆಕ್ಟಿವ್ ಯಾವುದು? ಕ್ಲೆವರೆಸ್ಟ್. ದ ಕ್ಲೆವರೆಸ್ಟ್ ಅನ್ನೋದು ಯಾರಿಗೆ ಕಂಪೇರ್ ಮಾಡ್ತಿರೋದು? ಸ್ವಾಮಿಗೆ. ಸೊ ಪಾಸಿಟಿವ್ ಅಲ್ಲಿ ಸ್ಟ್ರಕ್ಚರ್ ಏನು? ನೋ ಅದರ್ ಇರ್ಬೇಕು. ಆಸ್ ಅಡ್ಜೆಕ್ಟಿವ್ ಆಸ್. ಇದು ಆಸ್ ಅಡ್ಜೆಕ್ಟಿವ್ ಬರುತ್ತೆ, ಆಸ್ ಬರುತ್ತಲ್ವಾ? ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಇಲ್ಲೇ ಇದೆ ನೋಡಿ. ಈಸ್ ಬರ್ತಾರೆ ಕೆಲವು ಮಕ್ಕಳು. ವಾಸ್ ಆಸ್ ಕ್ಲೆವರ್ ಆಸ್
ಸ್ವಾಮಿ. ಸೊ ಈ ರೀತಿ ಆನ್ಸರ್ ನ ಬರಿಬೇಕಾಗುತ್ತೆ. 9th question, suitable linker, Raju dash his friend were playing chess. ಈ ಡೈರೆಕ್ಟ್ ಆಗಿದೆ, ರಾಜು ಅಂಡ್ his friends. 10th question, so that the players are very sad. ವೆರಿ ಅನ್ನ ತೆಗೆದು so ಬರಿಬೇಕು ಅಂಡ್ ಫುಲ್ ಸ್ಟಾಪ್ ಅನ್ನ ತೆಗೆದು that ಬರಿಬೇಕು ಅಷ್ಟೇ. ಇಷ್ಟನ್ನ ಚೇಂಜ್ ಮಾಡಿದ್ರೆ ನೀವು ಉತ್ತರ ಅದೇ. ಲಾಸ್ಟ್ ಅಲ್ಲಿ ಫುಲ್ ಸ್ಟಾಪ್ ಬಿಡ್ತೀವಿ, ಟಿ ಕ್ಯಾಪಿಟಲ್ ಇರೋದನ್ನ ಸ್ಮಾಲ್ ಮಾಡಬೇಕು. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್, ವೆರಿ ಬರಲ್ಲ, that they cannot play more. 11th question, change into passive voice. Passive voice ಅಂದ ತಕ್ಷಣ ವರ್ಬ್ ಅನ್ನ ಕಂಡಿಡ್ಕೊತೀವಿ. ವರ್ಬ್ ಸ್ವಾಮಿ, ಸಬ್ಜೆಕ್ಟ್, the burglar, object, object first, the burglar, and caught V2 ಫಾರ್ಮ್ ಅಲ್ಲಿ ಇರೋದ್ರಿಂದ past tense ಹೆಲ್ಪಿಂಗ್ ವರ್ಬ್ ಹಾಕೋಬೇಕು. ವಾಸ್ ಅನ್ನ ವಾಸ್ ಅಥವಾ ವರ್ ಯಾವ್ದಾದ್ರು ತಗೋಬಹುದು, ಆದ್ರೆ ಬರ್ಗ್ಲರ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ವಾಸ್. ನೆಕ್ಸ್ಟ್ ಇದು V3, ಕ್ಯಾಚ್, ಕಾಟ್, ಕಾಟ್, V3, ಬೈ ಅನ್ನೋ ಕಾಮನ್ ಪ್ರಪೋಸಿಷನ್, ಸ್ವಾಮಿ ಹಾಗೆ ಬರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ 12th, fill in the blank with a preposition. Don't laugh at me, look at me, laugh at me, at ಬರುತ್ತೆ. 13th question, correct form of word. ಎಜುಕೇಟ್ ಇರೋದೇನಾಗ್ಬೇಕು, ಎಜುಕೇಶನ್ ಅಷ್ಟೇ. ಇಷ್ಟು ವರ್ಡ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಸಾಕಾಗುತ್ತೆ. 14th question, parts of speech. ರವಿ won 2 gold medals. ನಾವ್ ಇದುವರೆಗೂ ಹೆಂಗ್ ನೋಡಿದೀವಿ, ಇದು ಗೋಲ್ಡ್, ಬ್ರೌನ್ ಗೋಲ್ಡ್ ಅಥವಾ ಇಲ್ಲೇನೋ ಬ್ರೌನ್ ಗೋಲ್ಡ್ ಆ ತರದ್ ಏನಿದ್ರೆ ಅಡ್ಜೆಕ್ಟಿವ್ ಆಗ್ತಿತ್ತು. ಬಟ್ ನಂಬರು ಕೂಡ ಅಥವಾ ಕಲರು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಓಕೆ, ಅಡ್ಜೆಕ್ಟಿವ್. 2 ಗೋಲ್ಡ್ ಮೆಡಲ್ಸ್. ಎಷ್ಟು ಗೋಲ್ಡ್ ಮೆಡಲ್ಸ್? 2. ಆಮೇಲೆ ಅಕಸ್ಮಾತ್ ಇದು 2 ಇಲ್ಲ, ಗೋಲ್ಡ್ ಅಂಡರ್ಲೈನ್ ಮಾಡಿದ್ರೆ ಗೋಲ್ಡ್ ಮೆಡಲ್ಸ್. ಗೋಲ್ಡ್ ಅನ್ನೋದು ಕೂಡ ಅಡ್ಜೆಕ್ಟಿವ್, ಮೆಡಲ್ಸ್ ಅನ್ನೋದು ನೌನ್, 1 ಅನ್ನೋದು ವರ್ಬ್. ಓಕೆ, ನೆಕ್ಸ್ಟ್ 15th question, will you send me today's homework? You have to write in reported speech. ನೇಹಾ ಆಸ್ ನೀತಿ, ಅವರೇ ಕೇಳಿದ್ದಾರೆ. ನೇಹಾ ನೀತಿಯನ್ನ ಕೇಳ್ತಿದ್ದಾಳೆ. ಓಕೆ, ನೇಹಾ ಆಸ್ ನೀತಿ ಇಫ್ ಅಥವಾ ವೆದರ್ ಅನ್ನ ಸೇರಿಸಬಹುದು. ನಾನು ಇಫ್ ರೆಕಮೆಂಡ್ ಮಾಡ್ತೀನಿ, ಬಿಕಾಸ್ ಯು ಡೋಂಟ್ ಗೋ ರಾಂಗ್ ವಿತ್ ಸ್ಪೆಲ್ಲಿಂಗ್. ಇಫ್ ಯು ಅಂದ್ರೆ ಯಾರಿಲ್ಲಿ, ಯು ಅಂದ್ರೆ ನೇಹಾ ಅಲ್ವಾ, ಸಾರಿ ನೀತಿ ಹುಡುಗಿ ಅಲ್ವಾ, ಹಾಗಾಗಿ ಶಿ ಬರ್ಬೇಕು. ಇಫ್ ಶಿ, ಇದು ಫಸ್ಟ್ ಬರ್ಬೇಕು, ಇದು ನೆಕ್ಸ್ಟ್ ಬರ್ಬೇಕು. ಇಫ್ ಅಂತ ಬರ್ದ್ ಬಿಡ್ತೀವಿ. ಆ ನಂತರ ಯು ಅನ್ನ ಕನ್ಸಿಡರ್ ಮಾಡಿದ್ರೆ ಯು ಇರೋದು ಶಿ ಆಯ್ತು, ಯು ಇರೋದು ಶಿ ಆಯ್ತು, ವಿಲ್ ಇರೋದು ವುಡ್ ಆಯ್ತು. ಇಫ್ ಶಿ ವುಡ್ ಸೆಂಡ್ ಹರ್ ದಟ್ ಡೇಸ್, ಟುಡೇಸ್ ಇರೋದೇನಾಗುತ್ತೆ, ದಟ್ ಡೇಸ್ ಹೋಮ್ವರ್ಕ್. ಮೀ ನನಗೆ ಇರೋದೇನಾಗುತ್ತೆ, ಅವಳಿಗೆ ಅಂತ ಆಗುತ್ತೆ. ಇದು ಥರ್ಡ್ ಚೇಂಜ್ ಅಂಡ್ ದಿಸ್ ಒನ್ ಫೋರ್ತ್ ಚೇಂಜ್. ಓಕೆ, Neha asked Neeti if she would send her that day's homework. Is the right answer. 16th question, use the word walk as a verb. And ಈ ಸಲ ಮಾಡೆಲ್ ಪೇಪರ್ಸ್ ಪ್ರಿಪರೇಟರಿ ಅನ್ನ ನೋಡಿದ್ರೆ ಎಲ್ಲದರಲ್ಲೂ ವರ್ಬ್ ಆಗಿ ಕೇಳಿದ್ದಾರೆ. ಸೊ ಯು ಕ್ಯಾನ್ ಗೋ ವಿತ್ ವರ್ಬ್. ಐ ವಾಕ್ ಹಾಗಂತ ಇಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರ್ಗೆ ಚೇಂಜ್ ಮಾಡಿದ್ರು ಮಾಡಬಹುದು, ಕೇರ್ಫುಲ್ ಆಗಿರಿ. ಐ ಅನ್ನೋದು ಸಬ್ಜೆಕ್ಟ್, ವಾಕ್ ಅನ್ನೋದು ವರ್ಬು. ಐ ವಾಕ್ ಇಷ್ಟೇ ಬರೆದ್ರು ಕೂಡ ಆನ್ಸರ್ ಕರೆಕ್ಟ್. ಐ ವಾಕ್ ಫುಲ್ ಸ್ಟಾಪ್ ಇಟ್ರೆ ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಇಲ್ಲ ನಾನು ಇನ್ನೂ ಚೆನ್ನಾಗಿ ಬರೀತೀನಿ ಅನ್ನೋರು ಐ ವಾಕ್ ಡೈಲಿ ಅಥವಾ ಐ ವಾಕ್ ಫಾರ್ 2 kilometers ಎವ್ರಿ ಡೇ, ಐ ವಾಕ್ ಫಾರ್ 1 hour ಡೈಲಿ ಎವ್ರಿ ಡೇ, ಈ ರೀತಿ ಬರಿಬಹುದು. 17th question, ಎಡಿಟಿಂಗು. ಮಕ್ಕಳ ಇಲ್ಲಿ ನೀವು ಅವ್ರೇನ್ ಕೇಳಿದ್ದಾರೆ, ಎಡಿಟ್ ದ ಸೆಂಟೆನ್ಸ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಇಡೀ ಸೆಂಟೆನ್ಸ್ ಅನ್ನ ನೀವು ರೀರೈಟ್ ಮಾಡ್ಬೇಕು, ಅಥವಾ 2 ಲೈನ್ ಇದ್ರೆ ಆ 2 ಲೈನ್ ಅನ್ನ ರೀರೈಟ್ ಮಾಡಿ ಕರೆಕ್ಟ್ ಆನ್ಸರ್ ಜೊತೆ. ಉದಾಹರಣೆಗೆ ಯಾವ್ದು ಹರಿಡ್ಲಿ ಇಲ್ಲಿ ರಾಂಗ್ ಆಗಿದೆ ಅಲ್ವಾ, ಇಲ್ಲಿ ಹರಿಡ್ಲಿ ಅನ್ನೋದನ್ನ ಕರೆಕ್ಟ್ ಮಾಡಿ ಈ ವರ್ಡ್ ಅನ್ನ ಅಂಡರ್ಲೈನ್ ಮಾಡ್ಬೇಕು. ನೆಕ್ಸ್ಟ್ ಬಿ ಅನ್ನೋದು ಆಂಡ್ ಅನ್ನೋದು ತಪ್ಪಾಗಿದೆ ಅಲ್ವಾ, ಇದು ಇಲ್ಲಿ ಆಂಡ್ ಅಂತ ಬರಿಬೇಕು ಬಿ ಜಾಗ ಬಟ್ ಜಾಗದಲ್ಲಿ, ಅಂಡ್ ಕ್ರೌಚ್ಡ್ ದೇರ್ ಅಂತ ಬರೆದು ಇದನ್ನ ಅಂಡರ್ಲೈನ್ ಮಾಡಬೇಕು. ಇದು ಸರಿಯಾದ ಕ್ರಮ ಬರೆಯೋದಿಕ್ಕೆ. 18th question, Don Anselmo was passionate for his land and children of his village.
2025 ಇದೇ ಪ್ರಶ್ನೆ ಬಂದಿತ್ತು. ರಿಪೀಟೆಡ್, ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್, 2 ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವೆಶನ್ಸ್ ಅನ್ನ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದ್ರಲ್ಲಿ ನೋಡಿ. ಡಾನ್ ಅನ್ಸಲ್ಮೋತ್ ತುಂಬಾ ಪ್ಯಾಷನೇಟ್ ಆಗಿದ್ರು, ತುಂಬಾ ಇಷ್ಟಪಡ್ತಿದ್ರು. ಫಾರ್ ಇಸ್ ಲ್ಯಾಂಡ್ ಅಂಡ್ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮಿಡಿಯೋ, ಈ ಯೂಸ್ ಟು, ಇಲ್ಲಿ ಕ್ವಶನ್ ಅಲ್ಲಿ ಇರೋದನ್ನೇ ಹಾಗೆ ಬರೀತೀರಾ. He used to plant tree every time a child was born in the village, and when he sold his land, ಆ ಭೂಮಿ ಮಾರಾಟ ಮಾಡಿದಾಗ he did not sell the trees, ಮರಗಳನ್ನ ಸೇಲ್ ಮಾಡಲಿಲ್ಲ. He said the trees belong to the children of Rio and Medio. 2 ಪಾಯಿಂಟ್. ಒಂದು, every time a child was born he planted trees, and while selling the land he did not sell the trees but only the land. 19th question, Ambedkar was described as symbol of revolt. Who made Nehru to describe? So what made? Question different ಆಗಿದೆ. ಅಥವಾ why did Nehru describe Ambedkar as symbol of revolt ಅಂತ ಏನಾದ್ರೂ ಕ್ವಶನ್ ಕೇಳಬಹುದು. ಆನ್ಸರ್, ನೆಹರು described Dr. Ambedkar as a symbol of revolt because, ಯಾಕಂದ್ರೆ ಅಂಬೇಡ್ಕರ್ ಆಲ್ವೇಸ್ ಫಾಟ್ ಫಾರ್ ಈಕ್ವಾಲಿಟಿ ಅಂಡ್ ಸೋಷಿಯಲ್ ಜಸ್ಟಿಸ್. ಅವ್ರು ಯಾವಾಗ್ಲೂ ಸಮಾನತೆಗೋಸ್ಕರ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಇನ್ ಪಾರ್ಲಿಮೆಂಟ್ he argued for many bills and never let the ministers be complacent. ಹಾಗಾಗಿ ಅವ್ರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೆದ್ರು, ದಂಗೆಯ ಪ್ರತೀಕ ಅಂತ ಕರೆದ್ರು. 20th ಕ್ವಶನ್, ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲಿಂಗ್ ದರ್ ಬ್ರದರ್ಸ್ ವಿಶ್. ಸ್ಮಿತಾ ತನ್ನ ಬ್ರದರ್ನ ಆಸೆಯನ್ನ ಫುಲ್ಫಿಲ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾಳೆ. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಉತ್ತರ ಗೊತ್ತಿರುತ್ತೆ, ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಬರೆಯೋದು ಈಸಿ. ತನ್ನ ಬ್ರದರ್ನ ಆಸೆಯನ್ನ ಹೇಗೆ ಫುಲ್ಫಿಲ್ ಮಾಡ್ತಾಳೆ ವಿವರಿಸಿ ಅಂತ. Smita's plan was to request Pandit Ravi Shankar to play the sitar for her brother. As soon as the concert was over, she went up to the stage and approached him. She told him about her sick brother and of how he longed to hear his music. Her plan was successful because they were touched by her brother's story and agreed to come to her house and played for her brother. 21st question, the science and hope of survival in the, how according to Baroque is survival of civilization threatened? Civilization threatened. Keyword. The survival of our civilization is threatened by natural and man-made disasters. ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಡಿಸಾಸ್ಟರ್ಸ್ ಇಂದ ಥ್ರೆಟನ್ ಆಗಿದೆ. ಸಮ್ ಆಫ್ ದೆಮ್ ಆರ್, ಅದ್ರಲ್ಲಿ ಕೆಲವುಗಳಂದ್ರೆ ಅರ್ಥಕ್ವೇಕ್, ಭೂಕಂಪ, ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಿಕ್ಷನ್ ಆಫ್ ಮೆಗಾ ಸಿಟೀಸ್, ತಾವೇ ತಂದುಕೊಂಡಂತಹ ದೊಡ್ಡ ದೊಡ್ಡ ಸಿಟಿಗಳ ಏನು ಡಿಸ್ಟ್ರಕ್ಷನ್, ಅವುಗಳ ನಾಶ, ಎನ್ವಿರಾನ್ಮೆಂಟ್ ಕೆಟಾಸ್ಟ್ರಫೆ, ಎನ್ವಿರಾನ್ಮೆಂಟ್ ನ ಕೆಲವು ಲೈಕ್ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಅವೆಲ್ಲ ಎನ್ವಿರಾನ್ಮೆಂಟಲ್ ಕೆಟಾಸ್ಟ್ರಫೀಸ್ ಆಗಿರುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂಡ್ ಏರ್ ಪೊಲ್ಯೂಷನ್, ಆಲ್ ದಿಸ್. ಎಕನಾಮಿಕ್ ಅಂಡ್ ಸೋಷಿಯಲ್ ಕ್ರೈಸಿಸ್, ಆರ್ಥಿಕ ಮತ್ತು ಸಾಮಾಜಿಕ ಕ್ರೈಸಿಸ್ ಆಗೋದು, ಬಿಕ್ಕಟ್ಟು, ಇವುಗಳೆಲ್ಲ ಸಿವಿಲೈಸೇಷನ್ಗೆ ಥ್ರೆಟನ್ ಆಗಿದ್ದಾವೆ ಅಂತ. ಟುಡೇ ದೇರ್ ಇಸ್ ಅ ಮ್ಯಾಸಿವ್ ರಿಲೀಸ್ ಆಫ್ ರೇಡಿಯೋ ಆಕ್ಟಿವಿಟಿ ಫ್ರಮ್ ನ್ಯೂಕ್ಲಿಯರ್ ಡಿಸ್ಪೋಸಲ್. ಇದು ಇತ್ತೀಚೆಗೆ ಬಂದಿರ್ತಕ್ಕಂಥ ಒಂದು ಹೊಸ ಕೆಟಾಸ್ಟ್ರಫೆ ಆಗಿದೆ. 22nd ಫಾರ್ಮ್ ಇಂದ ಬಂದಿರುತ್ತೆ. ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್, ಈಸ್ ದಿಸ್ ಸ್ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಅಸರ್ಷನ್. 25 ಅಲ್ಲೂ ಇದೇ ಕ್ವಶನ್ ಬಂದಿತ್ತು 2 ಮಾರ್ಕ್ಸಿಗೆ. ಈ ವರ್ಷನೂ ಹೀಗೆ ಇದೇ ಬಂದಿದೆ. ಇದರಲ್ಲಿ 2 ತರದ ಕ್ವಶನ್ಸ್ ಕೇಳಕ್ಕಾಗುತ್ತೆ. ಒಂದು ಆಕ್ಟಿವಿಟೀಸ್ ಆನ್ ದ ಅರ್ತ್, ಇನ್ನೊಂದೇನು ಸೆಲ್ಫ್ ಅಸರ್ಷನ್. ಕೀವರ್ಡ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಸೆಲ್ಫ್ ಅಸರ್ಷನ್, ವೀಕ್ನೆಸ್, ಅಥವಾ ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್, ಈ ಕೀವರ್ಡ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಆನ್ಸರ್, ದ ಟೋನ್ ಆಫ್ ಸ್ಪೀಕರ್ ಇನ್ ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಈಸ್. ಈ ಒಂದು ಸೆಂಟೆನ್ಸ್ ಅಲ್ಲಿ ಸ್ಪೀಕರ್ ನ ಟೋನ್ ಯಾವ್ದಿದೆ ಅಂದ್ರೆ ಸೆಲ್ಫ್ ಅಸರ್ಷನ್ ಇದೆ. ಅಂದ್ರೆ ಏನಂತ ಹೇಳ್ತೀವಿ, ಸ್ವ ಅಭಿಮಾನ ಅಥವಾ ಆತ್ಮಾಭಿಮಾನದ ಟೋನ್ ಇದೆ. ಬಿಕಾಸ್ ಯಾಕಂದ್ರೆ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಕ್ಟಿಂಗ್, ಮನುಷ್ಯರು ನಾಟಕ ಆಡ್ತಿದ್ದಾರೆ ಆಸ್ ದ ಓನ್ ದ ಅರ್ತ್. ಇಡೀ ಭೂಮಿಯನ್ನ ತಮ್ದೇನೋ ತಾವೇ ಸ್ವಂತಕ್ಕೆ ತಗೊಂಡಿರೋ ತರ ಆಡ್ತಾ ಇದ್ದಾರೆ. ಬಟ್ ಇಟ್ಸ್ ನೇಚರ್ ಇಸ್ ಬಿಯಾಂಡ್ ಹ್ಯೂಮನ್ ಕಂಟ್ರೋಲ್. ಆದ್ರೆ ಭೂಮಿಯು ಮನುಷ್ಯನ ಕಂಟ್ರೋಲ್ ಇಂದ ಆಚೆ, ಬಿಯಾಂಡ್ ಇಟ್ಸ್ ಹ್ಯೂಮನ್ ಬೀಯಿಂಗ್ಸ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅರ್ಥ. ಮನುಷ್ಯರ ಹಿಡಿತದಿಂದ ಆಚೆಗಿದೆ. 23rd question, that is Narayanpur incident. How Babu and Manju disappointed with the way of the students for marching. Most repeated and most expected questions. ನೋಡ್ಕೊಳ್ಳಿ ಮಕ್ಕಳ.
And mountaineering was not difficult decision for Dicky Dolma. ಆನ್ಸರ್ ಇಲ್ಲಿದೆ, ನೋಡ್ಕೊಳ್ಳಿ. 24th ಕ್ವೆಶನ್, ಆಬ್ಸೆನ್ಸ್ ಆಫ್ ಮದರ್, ಇದು ಕೀವರ್ಡ್. ತಾಯಿಯ ಆಬ್ಸೆನ್ಸ್ ಅನೀಫನ್ಗೆ ಮತ್ತೆ ಅವ್ರ ಬ್ರದರ್ಗೆ ಹೇಗೆ ಜವಾಬ್ದಾರಿಯನ್ನ ಕಲಿಸ್ತು, ಅದರಾದ್ರೂ ಹೇಳ್ಬೋದು. ಅಥವಾ ಇನ್ನೊಂದೇನಿರುತ್ತೆ, ದೇ ಬಿಕೇಮ್ ರೆಸ್ಪಾನ್ಸಿಬಲ್ ಹೌ ಅಂತನಾದ್ರೂ ಕೇಳ್ಬೋದು. ಸೊ ರೆಸ್ಪಾನ್ಸಿಬಲ್, ಆಬ್ಸೆನ್ಸ್ ಆಫ್ ಮದರ್, ಇವೆರಡೂ ಕೀವರ್ಡ್. ನೆಕ್ಸ್ಟ್, bird of happiness. How did bird of happiness bring happiness to the Tibetan villagers? ಬರ್ಡ್ ಆಫ್ ಹ್ಯಾಪಿನೆಸ್ ವಿಲೇಜರ್ಸ್ಗೆ ಹೇಗೆ ಸಂತೋಷವನ್ನ ತಂದುಕೊಡ್ತು ವಿವರಿಸಿ ಅಂತ. 25th ಕ್ವೆಶನ್ 3 ಮಾರ್ಕ್ಸ್ಗೆ. ಈ ಸಾರಿ ಅ ಹೀರೋ ಪಾಠದಿಂದ ಬರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಚಾರ. ಯುವರ್ ಓನ್ ವರ್ಡ್ಸ್, ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್. ಇದರಿಂದ 3 ಪ್ರಶ್ನೆಗಳು ಬರುತ್ತೆ. ಒಂದು ಹೀರೋ ಓವರ್ ನೈಟ್, ಇನ್ನೊಂದು ವಾಟ್ ಆರ್ ದ ಎಕ್ಸ್ಕ್ಯೂಸಸ್ ಗಿವನ್ ಬೈ ಸ್ವಾಮಿ, ಇನ್ನೊಂದು ಡೆಸ್ಪರೇಟ್ ಎಕ್ಸ್ಪೀರಿಯನ್ಸ್ ಆಫ್ ಸ್ವಾಮಿ. ಈ ಆನ್ಸರ್ ಅನ್ನ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ, ಎಕ್ಸ್ಪ್ಲೈನ್ ಮಾಡೋದು ಟೈಮ್ ಆಗುತ್ತೆ. 26th ಕ್ವೆಶನ್, ಜಾಸ್ ಪ್ಲೇಯರ್ ಇಂದ 3 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ 2 ರೀತಿ ಕ್ವೆಶನ್ಸ್ ಬರೋದಕ್ಕಾಗೋದು. ಒಂದು ಫಿಸಿಕಲ್ ಅಪಿಯರೆನ್ಸ್, ಇನ್ನೊಂದು ಹಿ ವಾಸ್ ಅ ಚೇಂಜ್ಡ್ ಮ್ಯಾನ್ ವೆನ್ ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಮ್ಯೂಸಿಕ್. 2 ಕ್ವೆಶನ್ ಸಮರಿ ಓದಿದ್ರೆ ಬರೋದ್ರೆ ಆಗುತ್ತೆ. ನೋಡಿ, ಇದು ಫಸ್ಟ್ ಇಲ್ಲಿ ಏನಿದೆ, ಇದು ಫಿಸಿಕಲ್ ಅಪಿಯರೆನ್ಸ್ಗೆ ಅಪಿಯರೆನ್ಸ್, ಎರಡಕ್ಕೂ ಆನ್ಸರ್ ಇದೆ. Physical appearance of jazz player does not match when he plays on his saxophone. So full summary-ಯನ್ನ ಬರೆಯೋದು ಬೆಸ್ಟ್. ಇದರಲ್ಲಿ he is a changed man, ಹೇಗೆ ಬದಲಾದ ಮನುಷ್ಯನಂತೆ ಕಾಣಿಸ್ತಾನೆ ಮ್ಯೂಸಿಕ್ ಪ್ಲೇ ಮಾಡಕ್ ಶುರು ಮಾಡಿದ್ರೆ ಅಂತ. 6th ಮೇನು 27th ಕ್ವೆಶನ್. ಇಲ್ಲೂ ಕೂಡ ಅಗೇನ್ ಇದೇ ಪಾಠದಿಂದ 27th ಕ್ವೆಶನ್ ಇದೇ ಪಾಠದಿಂದ ಹೇಳೋದಕ್ಕೆ ಬರೋದಿಲ್ಲ, ನೀವು ಕ್ವೆಶನ್ ಓದಿ ಅರ್ಥ ಮಾಡ್ಕೋಬೇಕು. ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಟ್ರೈನ್ ಅಂಡ್ ರಿಸ್ಕ್ ಹಿಸ್ ಲೈಫ್. ಇದು ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್. ಹೂ ಡಸ್ ಐ ರೆಫರ್? ಐ ಅಂದ್ರೆ ಯಾರಿಲ್ಲಿ? ರೋಮಾ ಕಲ್ರಿಜಾ ಅಥವಾ ರೋಮಾ ಅಷ್ಟೇ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಹೂ ವಾಸ್ ದ ಸ್ಟ್ರೇಂಜರ್? ಸ್ಟ್ರೇಂಜರ್ ಯಾರಿಲ್ಲಿ? ಬಾಲೇಶ್ವರ್. ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್? ಆ ಸ್ಟ್ರೇಂಜರು ಆ ಅಪರಿಚಿತ ಹೇಗೆ ಹೆಲ್ಪ್ ಮಾಡ್ದ? He had jumped off from a still moving train. With the help of tempo truck driver, he admitted her to the hospital. ಇದು ಅವನು ಮಾಡಿದಂತಹ ಹೆಲ್ಪ್. 28th ಕ್ವೆಶನ್, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈಫ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್? ಒಬ್ಬ ಮನುಷ್ಯನ ಕೈಲಿ 50 ಜನಗಳ ಜೀವ ಯಾಕೆ ಹೋಗಬೇಕು? ಹೂ ಇಸ್ ಅ ಸ್ಪೀಕರ್? ಆನ್ಸರ್ ಜಿಯಾಗೋ. ಹೂ ಡಸ್ ಒನ್ ಮ್ಯಾನ್ ರೆಫರ್ ಟು? ಕೊಲಂಬಸ್. ಸಿ ಕ್ವೆಶನ್, ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟ್ ನ ಅರ್ಥ ಏನು? ರೆಬಲಿಯಸ್ ವಾಸ್ ಹಿಸ್ ಇಂಟೆನ್ಷನ್. ಅವನ ಇಂಟೆನ್ಷನ್ ಏನಂದ್ರೆ ರೆಬಲ್, ದಂಗೆ ಹೇಳೋದು. ಹಿ ವಾಸ್ ನಾಟ್ ಹ್ಯಾಪಿ ವಿತ್ ದ ವೇ ಕೊಲಂಬಸ್ ಬಿಹೇವ್ಡ್ ವಿತ್ ದೆಮ್. ಅವ್ರ ಜೊತೆ ಅವನು ಕೊಲಂಬಸ್ ಬಿಹೇವ್ ಮಾಡೋದು ಡಿಯಾಗೋಗ್ ಇಷ್ಟ ಆಗಲ್ಲ. ಕೊಲಂಬಸ್ ಡಿಂಟ್ ಅಲೋ ದೆಮ್ ಟು ಗೋ ಬ್ಯಾಕ್ ಟು ದೇರ್ ಫ್ಯಾಮಿಲೀಸ್. ಅದು ಇಂಪಾರ್ಟೆಂಟ್. ಅವನು ತನ್ನ ಕುಟುಂಬವನ್ನ ಸೇರೋದಕ್ಕೆ, ಸೀಮನ್ಗಳು ತಮ್ಮ ಕುಟುಂಬವನ್ನ ಸೇರೋದಕ್ಕೆ ಕೊಲಂಬಸ್ ಅಲೋ ಮಾಡಲ್ಲ. ಹಾಗಾಗಿ ಅವನ ವಿರುದ್ಧ ಅವರೆಲ್ಲ ರೆಬಲಿಯಸ್ ಆಗಿದ್ದಾರೆ. 29th ಕ್ವೆಶನ್, ಇಟ್ಸ್ ನೋ ಕೆರಿಯರ್ ಫಾರ್ ಅ ಬ್ರೈಟ್ ಬಾಯ್. ಕಲರ್ಸ್ ಆಫ್ ಸೈಲೆನ್ಸ್, ಯೂನಿಟ್ 7. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಈ ವಾಕ್ಯವನ್ನ ಹೇಳಿದವರು ಯಾರು? ಸತೀಶ್ ಫಾದರ್. ಇಷ್ಟು ಬರೆದ್ರು ಆನ್ಸರ್ ಸಿಗುತ್ತೆ. ಅವತಾರ್ ನಾರಾಯಣ್ ಅಂತ ಕೂಡ ಬರಿಬಹುದು. ಬಿ ಕ್ವೆಶನ್, ವಾಟ್ ಡಸ್ ಇಟ್ ರೆಫರ್ ಟು? ಈ ವಾಕ್ಯದಲ್ಲಿ ಇಟ್ ಅಂದ್ರೆ ಏನು? ಮೀನ್ಸ್ ಡ್ರಾಯಿಂಗ್. ಸಿ ಕ್ವೆಶನ್, ವಾಟ್ ಮೇಡ್ ದ ಸ್ಪೀಕರ್ ಥಿಂಕ್ ಸೋ? ಸ್ಪೀಕರ್ ಆ ರೀತಿ ಯೋಚನೆ ಮಾಡೋದಕ್ಕೆ ಕಾರಣ ಏನು? ಆನ್ಸರ್, ಬಿಕಾಸ್ ಒನ್ ಕ್ಯಾನಾಟ್ ಅರ್ನ್ ಲೈವ್ಲಿಹುಡ್ ಬೈ ಡ್ರಾಯಿಂಗ್ ಅಂಡ್ ಪೇಂಟಿಂಗ್. ಡ್ರಾಯಿಂಗ್ ಪೇಂಟಿಂಗ್ ಮಾಡ್ತಾ ಒಬ್ರು ತಮ್ಮ ಜೀವನವನ್ನ ಸಾಗಿಸೋದಕ್ಕೆ ಆಗಲ್ಲ ಅನ್ನೋದು ಆತನ ಯೋಚನೆ. 30th ಕ್ವೆಶನ್ ಪೋಯಮ್ ಇಂದಾನೆ ಆಗಿರುತ್ತೆ. ದಟ್ ಈಸ್ ಯೂನಿಟ್ 8 ಪೋಯಮ್. ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಗೋಲ್, ಹೂ ಇಸ್ ದ ಸ್ಪೀಕರ್? ದ ಪೊಯೆಟ್. ಅಷ್ಟು ಬರೆದ್ರು ಆನ್ಸರ್ ಮಾರ್ಕ್ಸ್ ಸಿಗುತ್ತೆ. ನಾರ್ಮನ್ ನಿಕೋಲ್ಸನ್ ಬರೆದ್ರೆ ಬೆಸ್ಟ್. ಇಟ್ ಗಿವ್ಸ್ ಗುಡ್ ಇಂಪ್ರೆಷನ್ ಆನ್ ಇವ್ಯಾಲ್ಯೂಯೇಟರ್. ಸೆಕೆಂಡ್ ಕ್ವೆಶನ್, ವಾಟ್ ಈಸ್ ರೆಫರ್ಡ್ ಟು ಆಸ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂದ್ರೆ ಏನಿಲ್ಲಿ? ಆನ್ಸರ್, ದ ಪ್ರಿಸನ್, ಜೈಲು ಅಂತ. ಸಿ, ವೈ ಡಸ್ ದ ಸ್ಪೀಕರ್ ಸೇ ಸೋ? ಯಾಕೆ ಆ ರೀತಿ ಹೇಳ್ತಾರೆ? ಆನ್ಸರ್, ದ ಸ್ಪೀಕರ್ ವುಡ್ ಬಿ ಆಲ್ ಅಲೋನ್ ಇನ್ ಹಿಸ್ ಕ್ಯಾಪ್ಸೂಲ್ ಇನ್ ಸ್ಪೇಸ್. ಸ್ಪೇಸ್ ಅಲ್ಲಿ, ಸೌರವ್ಯೂಹದಲ್ಲಿ ಸ್ಪೀಕರು ಆ ಕ್ಯಾಪ್ಸೂಲ್ ನಲ್ಲಿ ಏನ್ ಅವ್ರು ಹೋಗಿರ್ತಾರೆ, ಸ್ಪೇಸ್ ಶಿಪ್ ಅಲ್ಲ, ಕ್ಯಾಪ್ಸೂಲ್ ಅಂತ ಏನಿರುತ್ತೆ, ಅವರು ಒಂದು ಹೋಗಿರ್ತಾರಲ್ಲ ಸ್ಪೇಸ್ ಸ್ಟೇಷನ್,
ಅದರಲ್ಲಿ ಒಬ್ಬರೇ ಇರ್ಬೇಕಾಗುತ್ತೆ. ನೋ ಒನ್ ವುಡ್ ವಿಸಿಟ್ ಹಿಮ್, ಅಲ್ಲಿ ಯಾರು ಅದನ್ನ ವಿಸಿಟ್ ಮಾಡಕ್ ಆಗಲ್ಲ. ನಾರ್ ವುಡ್ ಹಿ ಹ್ಯಾವ್ ಎನಿ ಒನ್ ಟು ಟಾಕ್ ಟು, ಯಾರ ಜೊತೆ ಮಾತಾಡೋಕ್ಕೂ ಸಿಗಲ್ಲ. ಯು ವುಡ್ ನೀದರ್ ರೈಟ್ ನಾರ್ ರಿಸೀವ್ ಎನಿ ಲೆಟರ್ಸ್, ಅಲ್ಲಿ ಯಾರಿಗೂ ಲೆಟರ್ ಬರೆಯಕ್ಕಾಗಲ್ಲ, ಯಾವ ಲೆಟರು ರಿಸೀವ್ ಮಾಡ್ಕೊಳಲ್ಲ. ಅವ್ರ ಕಾಲದಲ್ಲಿ ಲೆಟರ್ ಬರೆಯೋದು, ಲೆಟರ್ ನ ರಿಸೀವ್ ಮಾಡ್ಕೊಳ್ಳೋದಿತ್ತು, ಹಾಗಾಗಿ ಲೆಟರ್. ಈ ಕಾಲದಲ್ಲಿ ಯಾವ್ದು ಲೆಟರ್ಸ್ ಇಲ್ಲ, ಬಟ್ ಆ ಕಾಲದಲ್ಲಿ ಇತ್ತು, ಹಾಗಾಗಿ ಅವ್ರು ಅದನ್ನ ಹೇಳ್ತಾರೆ. ನೆಕ್ಸ್ಟ್ 31st ಕ್ವೆಶನ್, ನೀವು 7th ಮೈನ್ 31st ಕ್ವೆಶನ್, ನೀವು ಹೇಗೆ ಔಟ್ ಆಫ್ ಔಟ್ ಬರಬೇಕು, ಹೇಗೆ ಆನ್ಸರ್ ಅನ್ನ ಬರಿಬೇಕು ಅನ್ನೋದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡಿದೀನಿ. 80ಕ್ಕೆ 80 ಅಂತ ನೀವು ಹೋಗಿ ಆ ವಿಡಿಯೋವನ್ನ ನೋಡಿ, ಇದನ್ನ ಹೇಗೆ ಪ್ರೊಫೈಲ್ ಅನ್ನ ಬರಿಬೇಕು ಅಂತ ನಾನು ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಓಕೆ, ಆನ್ಸರ್ ಹೀಗಿದೆ ನೋಡ್ಕೊಳ್ಳಿ, ವಿಡಿಯೋವನ್ನ ಪಾಸ್ ಮಾಡಿ. ಸ್ಟ್ಯಾಂಡರ್ಡ್ ಆಗಿದೆ ಇದು. He has completed his degree. He is working as an education officer. Now he is 55 years old. He is 5.4 height and 55 kg weight. He has a son and he is an engineer. ಈ ರೀತಿ ಇದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಮಕ್ಕಳ, ನೀವು ನೋಡ್ಕೋಬಹುದು. ನೋಡಿ ಇಲ್ಲಿ ಏನಂದ್ರೆ 2 ಲೈನ್ ಅಲ್ಲಿ ಇದೆ. ಸ್ಟೋರಿ ಡೆವಲಪ್ಮೆಂಟ್ ಗೆ ತುಂಬಾ ಕಡಿಮೆ ಕ್ಲೋಸ್ ಅನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಜಾಸ್ತಿ ಕ್ಲೋಸ್ ಇದ್ರೆ ಮಕ್ಕಳು ಅದನ್ನ ಬಳಸ್ಕೊಳ್ಳೋರು ಈಸಿ ಆಗೋದು. ಇದ್ರಲ್ಲಿ ಕಡಿಮೆ ಕ್ಲೋಸ್ ಇದೆ, ಬಟ್ ಸ್ಟೋರಿ ಹಳೇದಿದೆ. ಟಾರ್ಟಾಯ್ಸ್ ಅಂಡ್ ಹೇರ್, ಹಿಯರ್ ಯು ಕ್ಯಾನ್ ಸಿ. ಪಿಕ್ಚರ್ ರೈಟಿಂಗ್ ಡೆಫಿನೆಟ್ ಆಗಿ ಇಷ್ಟರಲ್ಲೇ ಒಂದು ಬರುತ್ತೆ. ಪಿಕ್ಚರ್ ರೈಟಿಂಗ್ ನೋಡ್ಕೊಳ್ಳಿ ಮಕ್ಕಳ. ಸೊ ಇದನ್ನ ಬರೆಯಕ್ ಹೋಗ್ಬೇಡಿ, ತುಂಬಾ ಜನ ಮಕ್ಕಳು ಇದನ್ನು ಅಟೆಂಪ್ಟ್ ಮಾಡ್ತಾರೆ. ದಿಸ್ ಈಸ್ ಫಾರ್ ಆಲ್ಟರ್ನೇಟಿವ್ ಕ್ವೆಶನ್ ಫಾರ್ ವಿಜುವಲಿ ಇಂಪೇರ್ಡ್. ಕಣ್ ಕಾಣದೇ ಇರೋರಿಗೆ ಚಿತ್ರ ನೋಡಿ ಬರೆಯಕ್ ಆಗಲ್ಲ ಅಲ್ವಾ, ಹಾಗಾಗಿ ಅವರು ಈ ಫ್ರೇಸಸ್ಗೆ ಆನ್ಸರ್ ಮಾಡ್ತಾರೆ. ನೀವು ಇದನ್ನ ಅಟೆಂಡ್ ಮಾಡಕ್ ಹೋಗ್ಬೇಡಿ. ಕೋಟ್ ಫ್ರಮ್ ಮೆಮರಿ, ಕ್ವಾಲಿಟಿ ಆಫ್ ಮರ್ಸಿ, ಫಸ್ಟ್ ಸ್ಟಾನ್ಸಾ, ಅಂಡ್ ಇದು ಸೆಕೆಂಡ್ ಸ್ಟಾನ್ಸಾ, ಬ್ಲೈಂಡ್ ಬಾಯ್. 35th ಕ್ವೆಶನ್, ಆನ್ಸರ್ ನ ನೀವು ನೋಡಿ ಕ್ವೆಶನ್ ಅನ್ನ ಓದಿ. ಹೌ ಈಸ್ ಎ ಯೂಸ್ಫುಲ್ ಫಾರ್ ಅಸ್? ಹೌ ಅಂದ್ರೆ ಹೇಗೆ, ಎ ಹೇಗೆ ಯೂಸ್ಫುಲ್ ಆಗಿದೆ, ಆನ್ಸರ್ ನ ನೋಡಿ ಹೀಗೆ ಹುಡುಕಿ. ಯೂಸ್ಫುಲ್ ಅಂತ ಇರುತ್ತೆ, ಹಾಗೂ ಹುಡುಕೋದು ನೀವು. ಸೊ ಇಟ್ ಈಸ್ ಯೂಸ್ಡ್ ಇನ್ ನ್ಯೂಮರಸ್ ಅಪ್ಲಿಕೇಶನ್ಸ್ ಇನ್ಕ್ಲೂಡಿಂಗ್ ಹೆಲ್ತ್ ಕೇರ್, ಫಿನಾನ್ಸ್, ಎಂಟರ್ಟೈನ್ಮೆಂಟ್ ಅಲ್ವಾ, ಇಲ್ಲೇ ಇದೆ ನೋಡಿ. used, AI is used in numerous applications. used, AI is used. Basic ಅಲ್ವಾ. How is AI useful? AI is used. ಸೊ ಈ ರೀತಿ ನೀವು ಹುಡುಕಿ ಆನ್ಸರ್ ನ ಬರೀಬಹುದು. ಈಸಿಯಾಗಿ ಅರ್ಥ ಆಗೋರು ಆರಾಮಾಗಿ ಬರೀಬಹುದು. AI ಹೇಗೆ ಯೂಸ್ಫುಲ್ ಆಗಿದೆ ನಮ್ಗೆ ಅಂತ ಇಷ್ಟ ಆನ್ಸರ್ ಬರೆದ್ರೆ ಸರಿ. ವಾಟ್ ಈಸ್ ಒನ್ ಆಫ್ ದ ಮೇನ್ ಕನ್ಸರ್ನ್ಸ್ ಅಬೌಟ್ AI? AI ಬಗ್ಗೆ ಇರುವ ಪ್ರಮುಖವಾದ ಒಂದು ಕಾಳಜಿ ಏನು ಅಂದ್ರೆ, ಮೇನ್ ಪ್ರಮುಖವಾದ. ಸೊ ಒನ್ ಆಫ್ ದ ಮೇನ್ ಕನ್ಸರ್ನ್ಸ್ ಅಬೌಟ್ AI ಇಸ್ ಪೊಟೆನ್ಶಿಯಲ್ ಫಾರ್ ಜಾಬ್ ಡಿಸ್ಪ್ಲೇಸ್ಮೆಂಟ್ ಡ್ಯೂ ಟು ಆಟೋಮೇಷನ್. ಅದಕ್ಕೆ ಉತ್ತರ ಇಲ್ಲೇ ಇದೆ ನೋಡಿ. One of the main concerns about AI is potential for job displacement due to automation. So ಇಷ್ಟು ಬರೆದ್ರೆ ನಿಮ್ಗೆ ಬಿ ಗೆ ಆನ್ಸರ್ ಆಯ್ತು. ಓಕೆ, ಇನ್ನ 36th ಕ್ವೆಶನ್, ಕಣ್ಮುಚ್ಕೊಂಡು ಗ್ರಾಂಡ್ ಮಾ ಕ್ಲೈಮ್ ಸೆಟ್ರಿ ಸಮರಿಯನ್ನ ಬರೀತೀರಿ. ತುಂಬಾ ಈಸಿ ಇದೆ, ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಏನಿಲ್ಲ. ಬಿಗಿನಿಂಗ್ ಆಫ್ ದ ಇಯರ್ ಇಂದ ಓದ್ಕೊಂಡ್ ಬಂದಿರ್ತೀರಾ, ಇಲ್ಲ ಸಾಂಗ್ ಆಫ್ ಇಂಡಿಯಾ ಇಂದ ಕಲ್ತಿದ್ದೀರಾ ಅಂದ್ರೆ ಅದರ ಸಮರಿಯನ್ನ ಈ ರೀತಿ ಬರೀತೀರಿ. ಅಥವಾ ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ಸ್, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್, ಅದನ್ನಾದ್ರೂ ಬರೀಬಹುದು. I hope most of them go with first and second question. Air pollution, fixed question. Introduction ಬರೀರಿ. Causes, ಕಾರಣಗಳು. Effects, ಪರಿಣಾಮಗಳು. Remedies, ಪರಿಹಾರೋಪಾಯಗಳು. ಈ ರೀತಿ ಬರೆದ್ಬಿಟ್ಟೆ ಬರೀರಿ ಮಕ್ಕಳ. ಪಾಯಿಂಟ್ ವೈಸ್ ಇದೆ, ಬಹಳ ಈಸಿ ಆಗಿದೆ. ಕನ್ಕ್ಲೂಷನ್ ನಿಮ್ಗೆ ಕಷ್ಟ ಆಗುತ್ತೆ ಕೆಲವು ಮಕ್ಳು. ಕನ್ಕ್ಲೂಷನ್ ಅನ್ನೋ ಪದನೇ ಬರೆಯಕ್ ಹೋಗ್ಬಿಡಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀರಾ. ಇಲ್ಲ ನಾನು ಬರೀತೀನಿ ಅನ್ನೋದಾದ್ರೆ ಬರೆದು ಬರೀರಿ.
ಈ ಕ್ವೆಶನ್ ಅನ್ನ ಸೆಪರೇಟ್ ಆಗಿ ಬರೀರಿ. ನಾನು ಅದನ್ನೇ ಹೇಳಿದ್ದೀನಿ, ಹೇಗೆ ನೀವು ಆನ್ಸರ್ ಬರಿಬೇಕು ಅನ್ನೋದನ್ನ ಸೆಪರೇಟ್ ವಿಡಿಯೋ ಮಾಡಿದೀನಿ, ಅಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ. ನೀವೆಲ್ಲ ಕಲ್ತಿರ್ತೀರಿ, ಆದ್ರೆ ಹೇಗ್ ಬರಿಬೇಕು ಅಂತ ಗೊತ್ತಿಲ್ದಲೆ ಮಾರ್ಕ್ಸ್ ಕಳ್ಕೊತೀರಾ. ಎಸ್ಸೆನ ಯಾವಾಗ್ಲೂ ಸೆಪರೇಟ್ ಪೇಜ್ ಅಲ್ಲಿ ಬರಿಬೇಕು. 1.5 ಅಥವಾ 2 ಪೇಜಿಗೆ ಅದು ಬರುತ್ತೆ. ಸೊ ಸೆಪರೇಟ್ ಪೇಜ್ ಅಲ್ಲಿ, ಈವನ್ ಲೆಟರ್ ರೈಟಿಂಗ್ ಸೆಪರೇಟ್ ಪೇಜ್ ಅಲ್ಲಿ, ಹೊಸ ಪೇಜ್ ಅಲ್ಲೇ ಬರೀರಿ. ಅರ್ಧ ಎಲ್ಲೋ ಮಿಕ್ಕಿದೆ ಅಂತ ಅಲ್ಲಿಂದಾನೇ ಕಂಟಿನ್ಯೂ ಮಾಡ್ಬಿಡಿ, ಹೊಸ ಪೇಜ್ ಹೋಗಿ ಬರೀರಿ. ಅಂಡ್ ಇನ್ನೊಂದು ಮೋಸ್ಟ್ ಕನ್ಫ್ಯೂಷನ್ ಮಾಡ್ಕೊಳ್ಳೋದು, ಇಮ್ಯಾಜಿನ್ ಯು ಆರ್ ಸುಹಾಸ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್. ಇದು ಒಂದು ಅಡ್ರೆಸ್ ವಿಚ್ ಇಸ್ ಕಾಮನ್ ಫಾರ್ ಬೋತ್ ದ ಲೆಟರ್ಸ್. ರೈಟ್ ಅ ಲೆಟರ್ ಟು ಯುವರ್ ಕಸಿನ್. ನಿಮ್ಮ ಕಸಿನ್ ಗೆ ಬರೆಯೋದು ಇದು ಪರ್ಸನಲ್ ಲೆಟರ್. ನೀವೇನ್ ಮಾಡಿ, ಕೆಲವು ಮಕ್ಕಳು ಇದೇ ಇದನ್ನ ಹಾಕ್ಬಿಟ್ಟಿರ್ತೀರಿ, ಬಟ್ ಪ್ಯಾಟ್ರನ್ ಎರಡು ಮಿಕ್ಸ್ ಮಾಡಿರ್ತೀರಾ. ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಎರಡು ಮಿಕ್ಸ್ ಮಾಡಿರ್ತೀರಾ. ಹಾಗೆ ಮಾಡ್ಕೋಬೇಡಿ. ಪರ್ಸನಲ್ ಲೆಟರ್ಗೂ ಅಫಿಷಿಯಲ್ ಲೆಟರ್ಗೂ ಒಂದೇ ಅಡ್ರೆಸ್ ಒಂದೇ, ಬಟ್ ಪರ್ಸನಲ್ ಲೆಟರ್ ವಿಷಯ ಬೇರೆ ಇರುತ್ತೆ. ನಿನ್ನ ಅಡ್ರೆಸ್ ಒಂದೇ ಆಗಿರುತ್ತೆ, ಆದ್ರೆ ಪರ್ಸನಲ್ ಲೆಟರ್ ನ ವಿಷಯ ಬೇರೆ. ಅಫಿಷಿಯಲ್ ಲೆಟರ್ ಇದ್ದು ಅಫಿಷಿಯಲ್ ಲೆಟರ್. ಮುನ್ಸಿಪಲ್ ಆಫೀಸರ್ಗೆ ಡ್ರಿಂಕಿಂಗ್ ವಾಟರ್ ನ ಪ್ರೊವೈಡ್ ಮಾಡಿ ಅಂತ ಬರೀಬೇಕು. ಲಾಸ್ಟ್ ಇಯರ್ 2025ರಲ್ಲೂ ಇದೇ ಪ್ರಶ್ನೆಗಳೇ ಇದೆ. ಆನ್ಯುಯಲ್ ಎಕ್ಸಾಮಿಗೆ ಇದ್ದಂತಹ ಕ್ವೆಶನ್. ಫ್ರಮ್ ಅಡ್ರೆಸ್ ಫಸ್ಟ್ ಬರೀತೀರಿ. ಫ್ರಮ್ ಅಂತ ಬರೆದ್ರು ಬರಿಬೋದು, ಬಿಟ್ರೆ ಬಿಡ್ಬೋದು. ಎಲ್ಲ ಲೆಫ್ಟ್ ಅಲ್ಲೇ ಬರಿಬೇಕು, ಸೇಮ್ ಅಲೈನ್ಮೆಂಟ್ ಅಲ್ಲಿ ಇರ್ಬೇಕು. ನೋಡ್ಕೊಳ್ಳಿ, ಇಲ್ಲಿ ಈ ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ. ಈ ಒಂದ್ ಲೈನ್ ಬಿಟ್ಟು ಡೇಟ್ ಅನ್ನ ಬರೀರಿ, ಡೈರೆಕ್ಟ್ ಆಗಿ ಡೇಟ್ ಬರೀರಿ. ನೀವು ಯಾವತ್ ಎಕ್ಸಾಮ್ ಬರೀತೀರೋ ಆ ಡೇಟ್ ಆಗಿ 25th March 2026 ಅಂತ ಬರೀರಿ ಡೇಟ್ ಅನ್ನ. ಟು ಅಡ್ರೆಸ್ ಇಲ್ಲಿದೆ ನೋಡಿ, ಟು ದ ಅನ್ನ ಸೇರ್ಸ್ ಬರೀಬೇಕು. ಟಿ ಕ್ಯಾಪಿಟಲ್ ಮಾಡಿದ್ದ ಮುನ್ಸಿಪಲ್ ಆಫೀಸರ್ ನಾರಾಯಣ್ಪುರ್. ನಿಮ್ಮ ಊರು ಯಾವ್ದಿರುತ್ತೋ ಅವ್ರದ್ದು ಊರು ಅದನ್ನೇ ಬರಿಬೇಕು. ಓಕೆ. ರೆಸ್ಪೆಕ್ಟೆಡ್ ಸರ್, ಕಾಮ, ಸಬ್ಜೆಕ್ಟ್ ರಿಕ್ವೆಸ್ಟ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಲೊಕ್ಯಾಲಿಟಿ. ಇಲ್ಲಿದೆ ನೋಡಿ, ಇಷ್ಟು ಬರೆದ್ರು ಆಯ್ತು. ಅಥವಾ ಅಬೌಟ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಅಂತ ಬರೆದ್ರು ಸಾಕಾಗುತ್ತೆ. ಓಕೆ, ಇಷ್ಟನ್ನು ಕೂಡ ನೀವು ಸಬ್ಜೆಕ್ಟ್ ಆಗಿ ಬರಿಬಹುದು. I, the resident of Vijayanagara of Narayanpur city, would like to bring to your kind notice that our area has been facing several shortage of drinking water, severe shortage of drinking water for the past few weeks. The supply is irregular ಇದೆ. ಸಪ್ಲೈ ಡೈಲಿ ಇಲ್ಲ, irregular ಇದೆ. ಅಂಡ್ ಇಲ್ಲಿನ ನಿವಾಸಿಗಳು ತುಂಬಾ ಕಷ್ಟ ಪಡ್ತಿದ್ದಾರೆ ಅವರ ಪ್ರತಿದಿನದ ನೀರಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಿಕ್ಕೆ. ವಿ, ನಾವು, ಅಥವಾ ನೀವು ಐ ಅಂತ ಕೂಡ ಬರೀಬಹುದು. ವಿ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಟೇಕ್ ನೆಸೆಸರಿ ಆಕ್ಷನ್. ಅಗತ್ಯ ಕ್ರಮವನ್ನ ಕೈಗೊಂಡು ಅಟ್ ದ ಅರ್ಲಿಯೆಸ್ಟ್, ಆದಷ್ಟು ಬೇಗ, ಪ್ರೊವೈಡ್ ಅ ಪ್ರಾಪರ್ ಡ್ರಿಂಕಿಂಗ್ ವಾಟರ್, ಸರಿಯಾದ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ಕೇಳ್ಕೊತಿದ್ದೀನಿ ನಮ್ಮ ಲೊಕ್ಯಾಲಿಟಿಗೆ. ಯುವರ್ ಟೈಮ್ಲಿ ಸಪೋರ್ಟ್, ನೀವು ಇನ್ ಟೈಮ್ ಆಗಿ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ತುಂಬಾ ಸಹಾಯ ಆಗುತ್ತೆ, ನಮ್ಮ ಕುಟುಂಬಕ್ಕೂ ತುಂಬಾ ಸಹಾಯ ಆಗುತ್ತೆ. ನನ್ ಭರವಸೆ ಇದೆ ನೀವು ಈ ವಿಷಯದ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ತೀರಾ ಅಂತ. ಹೀಗೆ ಬರೆಯೋದು. ಥ್ಯಾಂಕಿಂಗ್ ಯು ಬೇಡ ಮಕ್ಕಳ, ಥ್ಯಾಂಕಿಂಗ್ ಯು ಇಸ್ ನಾಟ್ ದ ಕರೆಕ್ಟ್ ವೇ. ಥ್ಯಾಂಕ್ ಯು ಇಸ್ ಬೆಸ್ಟ್ ವೇ. ಥ್ಯಾಂಕ್ ಯು, ಕಾಮ, ಯುವರ್ಸ್ ಫೇತ್ಫುಲಿ. ಲೆಫ್ಟ್ ಅಲ್ಲೇ ಬರೀರಿ, ಇದು ಲೆಫ್ಟ್, ಇದು ಲೆಫ್ಟ್. ಓಕೆ, ಈ ರೀತಿ ಬರೆದ್ರೆ ನಿಮ್ಗೆ 5 ಅಂಕ ಸಿಗುತ್ತೆ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮ್ ಮಾಡಿ. ಮಾಡೆಲ್ ಪೇಪರ್ 2, 3, 4 ಕೂಡ ಸಿಗುತ್ತೆ, ಅದನ್ನು ಕೂಡ ವಾಚ್ ಮಾಡಿ.